ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದೆಲ್ಲ ಬಂದು ಸರ್ಕಾರಿ ರಸ್ತೆ. ಇದು ಊಟಿ ರೋಡಿಂದ ಒಂದು 6-6.5 ಕಿಲೋಮೀಟ್ರು ಡಿಸ್ಟೆನ್ಸಲ್ಲಿದೆ ಇದು. ಬಟ್ ವಿಲೇಜಿಂದ 1 ಕಿಲೋಮೀಟ್ರು ಇದೇ ರೀತಿ ರಸ್ತೆ. ಇದು ಮಡ್ ರಸ್ತೆ, ಇದು ಮೆಟ್ಲಿಂಗ್ ರೋಡ್. ಇದು ರಸ್ತೆ ಬಂದು ಇದು ವಿಲೇಜ್ಗೆ ಕನೆಕ್ಟ್ ಆಗುತ್ತಿದ್ದು ನೋಡಿ. ಇದು ದೊಡ್ಡ ವಿಶಾಲವಾಗಿರುವಂತಹ ಒಂದು ದೊಡ್ಡ ರಸ್ತೆ ಇದು. ಈ ರಸ್ತೆಯಿಂದ ಎರಡನೇ ಲ್ಯಾಂಡು, ಸೊ ಫಸ್ಟ್ ಮತ್ತು ಸೆಕೆಂಡು, ಇಲ್ಲಿ ಈ ರಸ್ತೆಗೆ ಅಟ್ಯಾಚ್ ಆಗಿ ಫಸ್ಟ್ ಲ್ಯಾಂಡ್ ಇದೆಯಲ್ಲ, ಇದು ಆ್ಯಕ್ಚುಲಿ ಬಂದು ಸರ್ವೆ ಪ್ರಕಾರ ಇಲ್ಲಿಂದ ಇಲ್ಲಿ ತನಕ ಸುಮಾರು ಒಂದು 20 ಅಡಿ ರಸ್ತೆ ಇದೆ. ಇದಕ್ಕೆ ಆ್ಯಕ್ಚುಲಿ ಇದೆ 20 ಅಡಿ ರೋಡ್ ಇದೆ ಇದಕ್ಕೆ ನೋಡಿ ಇದೆ. ಬಟ್ ಇವರು ಈ ಕಡೆ ಬಂದಿದ್ದಾರೆ, ಎಸ್ಕೊಂಡು ಬಂದಿದ್ದಾರೆ ಇವರು. ಬಟ್ ಈಗ ಇವರು ಅಳತೆಗೆ ಕಟ್ತಾ ಇದ್ದಾರೆ. ಬಟ್ ಇದೇ ಎಂಟ್ರಿ ಇದೆ ಅವಾಗ. ಇದು ರಸ್ತೆ ಆ್ಯಕ್ಚುಲಿ. ಇದು ಎರಡನೇ ಲ್ಯಾಂಡ್ಗೆ ಇದು ರೋಡ್ ಇದು. ಬಟ್ ಇವರು ಗೊತ್ತಿದೆಯೋ ಗೊತ್ತಿಲ್ಲ. ಬಟ್ ಇವರು ಎಸ್ಕೊಂಡಿದ್ದಾರೆ. ಇವರು 15 ಅಡಿ 15ರಿಂದ 20 ಅಡಿ ರೋಡ್ ಇದೆ ಇದಕ್ಕೆ. ನಾವೇನು ಹೋಗ್ತಾ ಇದ್ದೀವಲ್ಲ, ಇದು ಆ್ಯಕ್ಚುಲಿ ರೋಡ್ ಇದು. ನೋಡಿ, ಈ ಫಸ್ಟ್ ಲ್ಯಾಂಡ್ ಈ ಪ್ರೆಸೆಂಟ್ ಇವಾಗ ಇಲ್ಲಿ ತನಕ ಇದೆ. ಬಟ್ ಈ ಮಧ್ಯೆ ರೋಡ್ ಅಂತ ಇದೆಯಲ್ಲ, ಈ ರೋಡ್ ಅಲ್ಲ ಇದು ಆ್ಯಕ್ಚುಲಿ. ಇದು ಕೂಡ ಲ್ಯಾಂಡೇ ಇದು. ಈ ಫಸ್ಟ್ ಲ್ಯಾಂಡು ಇಲ್ಲಿ ತನಕ ಬರುತ್ತೆ, ಇಲ್ಲಿ ತನಕ ಬರುತ್ತೆ ಫಸ್ಟ್ ಲ್ಯಾಂಡ್ ಇದು. ಇಲ್ಲೇನು ನಾನು ಈ ಬೆರಳು ತೋರಿಸ್ತಾ ಇದ್ದೀನಲ್ಲ, ಇಲ್ಲಿಂದ ರೋಡ್ ತನಕನೂ ಕೂಡ ಫಸ್ಟ್ ಲ್ಯಾಂಡ್ ಇದು. ಸೊ ಇಲ್ಲಿಂದ ಎರಡನೇ ಲ್ಯಾಂಡ್ ಶುರು ಆಗುತ್ತೆ. ಇದು ಮಾರಾಟಕ್ಕೆ ಇರುವಂಥದ್ದು. ಇದು ಇವರು ಕೂಡ ಎಸ್ಕೊಂಡಿದ್ದಾರೆ. ಇದು ಸ್ಟ್ರೈಟ್ ಹೋಗುತ್ತೆ ಮತ್ತು ಇಲ್ಲಿಂದ ಶುರು ಆಗುತ್ತೆ ಈ ಲ್ಯಾಂಡ್. ಇದು ಮಾರಾಟಕ್ಕೆ ಇರುವಂಥದ್ದು. 2 ಎಕರೆ 19 ಕುಂಟೆ, 1 ಸರ್ವೆ ನಂಬರು. ಆ ಸರ್ವೆ ನಂಬರಲ್ಲಿ 2 ಪೋಡ್ ಇದೆ. ಅದರಲ್ಲಿ ಮೊದಲನೇ ಪೋಡಲ್ಲಿ 2 ಎಕರೆ 19 ಕುಂಟೆ ಇದೆ. ಇದೇ ಜಾಗ ಮಾರಾಟಕ್ಕೆ ಇರುವಂಥದ್ದು. ಪಕ್ಕದ್ದು ಪೋಡು, ಎರಡನೇ ಪೋಡಲ್ಲಿ 2.5 ಎಕರೆ ಇದೆ. ಅವರು 1 ಎಕರೆ ಕೊಡ್ತಾರೆ. ಸೊ ಟೋಟಲ್ ಇದು 3 ಎಕರೆ 19 ಕುಂಟೆ ಆಗುತ್ತೆ. ನೋಡಿ, ಇದೆಲ್ಲ ಸರ್ವೆ ನಂಬರ್. ಇದು ಈ ರೋಡ್ ಥರ ಇದೆಯಲ್ಲ, ಇದು ರೋಡ್ ಅಲ್ಲ, ಇದು ಲ್ಯಾಂಡ್. ಇದು ನೋಡಿ, ಇದು 1 ಎಕರೆ. ಇದು 2.5 ಎಕರೆಯಲ್ಲಿ 1 ಎಕರೆ ಕೊಡ್ತಾರೆ. ಇದು ಬೇರೆ ಫ್ಯಾಮಿಲಿ. ಈ 2 ಎಕರೆ 19 ಕುಂಟೆ ಇದೊಂದು ಫ್ಯಾಮಿಲಿ. ಸೊ ಟೋಟಲಿ 3 ಎಕರೆ 19 ಕುಂಟೆ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಇದು ಊಟಿ ರೋಡಿಂದ ಒಂದು 6 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಗೆ ಮೈಸೂರು ರಿಂಗ್ ರೋಡ್ಗೆ 36 ಕಿಲೋಮೀಟ್ರ್ ಆಗುತ್ತೆ. 36 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್. ಸಾಯಿಲ್ ಬಂದು ರೆಡ್ ಸಾಯಿಲ್ ಇದು. ಅಲ್ಲೇನು ತೆಂಗಿನ ತೋಟ ಕಾಣ್ತಾ ಇದೆಯಲ್ಲ, ಆ ತೋಟ ದಾಟಿದ್ರೆ ವಿಲೇಜು. ಏನು ಸರ್ಕಾರಿ ರಸ್ತೆ ಇದೆಯಲ್ಲ, ಸರ್ಕಾರಿ ರಸ್ತೆಯಿಂದ ಇದು ಎರಡನೇ ಲ್ಯಾಂಡ್ ಇದು. ಸೊ ಫಸ್ಟ್ನೇ ಲ್ಯಾಂಡಿಂದನೇ ಇದಕ್ಕೆ ಎಂಟ್ರಿ. 15ರಿಂದ 20 ಅಡಿ ಬರುತ್ತೆ. ಬಟ್ ಈಗ ಅವರು ಬಸ್ಗೆಲ್ಲ ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಬಟ್ ಅವ್ರಿಗೆ ಗೊತ್ತಿರಲಿಲ್ಲ. ಬಟ್ ನಾನು ಇವತ್ತೆಲ್ಲ ಕರ್ಸೋರ್ಗೆ ಹೇಳಿದ್ದೀನಿ. ಸೊ ಇದು ವಿಚಾರ. ಇದು ನಂಜನಗೂಡಿಗೆ ಹತ್ತಿರ ಇದೆ. ಕಸಬಾ ಲಿಮಿಟ್ಸೆಲ್ಲ ಇರುವಂಥ ಪ್ರಾಪರ್ಟಿ. ಇದು ನಂಜನಗೂಡು ರಿಜಿಸ್ಟ್ರೇಷನ್. ಇದು 2 ಎಕರೆ 19 ಕುಂಟೆ 1 ಫ್ಯಾಮಿಲಿ. ಮತ್ತು 2.5 ಎಕರೆನಲ್ಲಿ 1 ಎಕರೆ ಕೊಡ್ತಾರೆ. ಆ ಪಕ್ಕದ್ದು ಉರುಳಿ ಹಾಕಿದಾರಲ್ಲ, ಅದು 1 ಎಕರೆ ಕೊಡ್ತಾರೆ. ಸೊ ಟೋಟಲಿ 3 ಎಕರೆ 19 ಕುಂಟೆ ಒಂದು ಜನರಲ್ ಪ್ರಾಪರ್ಟಿ. ಎಲೆಕ್ಟ್ರಿಕ್ ಲೈನು ರೋಡಲ್ಲೇ ಬಂದಿದೆ. ಬಟ್ ನೀವು 1-2 ಕಂಬ ಹಾಕೊಬೇಕಾಗುತ್ತೆ. ಇದು ವ್ಯವಸಾಯಕ್ಕೆ ತುಂಬ ಚೆನ್ನಾಗಿದೆ. ಗ್ರೌಂಡ್ ವಾಟರ್ ಕೂಡ ಚೆನ್ನಾಗಿದೆ ಇಲ್ಲಿ. ಇದು ಮೂಲ ಓನರು ಡೆತ್ ಆಗಿದ್ದಾರೆ. ಈಗ ಹೆಂಡತಿ ಹೆಸರಿಗೆ ಖಾತೆಗೆ ಕೊಟ್ಟಿದ್ದಾರೆ. ಸೊ ಎಲ್ಲ ವಂಶವೃಕ್ಷ ಫ್ಯಾಮಿಲಿ ಟ್ರೀ ಬಂದು ನಮಗೆ ತಹಸೀಲ್ದಾರಿಂದ ತಗೊಂಡು ಸೊ ನಿಮಗೆ ರಿಜಿಸ್ಟ್ರೇಷನ್ ಮಾಡಿಸಿಕೊಡ್ತಾರೆ. ಸೊ ಎರಡೂ ಕೂಡ ಫ್ಯಾಮಿಲಿ ಟ್ರೀ, 2 ಫ್ಯಾಮಿಲಿ ಟ್ರೀ ಬರುತ್ತೆ. 1 ಎಕರೆಗೆ 1 ಫ್ಯಾಮಿಲಿ ಟ್ರೀ, 2 ಎಕರೆ 19 ಕುಂಟೆಗೆ 1 ಫ್ಯಾಮಿಲಿ ಟ್ರೀ. ಬಟ್ 1 ಎಕರೆನಲ್ಲಿ 2.5 ಎಕರೆ ಇರೋದ್ರಿಂದ ಅದನ್ನು ಪೋಡ್ ಮಾಡಿ ನಿಮಗೆ 1 ಎಕರೆ ಸಪ್ರೇಟ್ ಮಾಡಿ
ನಿಮಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಡೋವಂಥದ್ದು. ಯಾಕೆಂದರೆ ಇದು 2.5 ಎಕರೆನಲ್ಲಿ ಸ್ಪ್ಲಿಟ್ ಮಾಡಬೇಕು 1 ಎಕರೆನ. ಸೊ ಇದನ್ನೇ 1 ಎಕರೆಯಲ್ಲಿ ಅಳತೆ ಮಾಡಿ ಸೊ ನಿಮಗೆ ಒಟ್ಟಿಗೆ 3 ಎಕರೆ 19 ಗುಂಟೆ ನಿಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಇದು 1 ಎಕರೆ, ಇದು 2 ಎಕರೆ 19 ಗುಂಟೆ. ಸೊ ಇದೆಲ್ಲ ಕಂಪ್ಲೀಟ್ ಪ್ರೋಸೆಸ್ ಮುಗಿಬೇಕು ಅಂತಂದರೆ ಕಡಿಮೆ ಅಂದರೂ 4 ತಿಂಗಳಾಗುತ್ತೆ. ಸೊ ಫಸ್ಟು ನಿಮ್ಮ ಮಾತುಕತೆ ಎಲ್ಲ ಮುಗಿದು ಅಡ್ವಾನ್ಸ್ ಆಗಿ ನಿಮಗೆ ಒಂದು ರಿಜಿಸ್ಟರ್ ಅಗ್ರಿಮೆಂಟ್ ಮಾಡಿಕೊಡ್ತಾರೆ. ಆ ನಂತರ ನಿಮ್ಮ ಲೀಗಲ್ ಒಪಿನಿಯನ್ನು ಮತ್ತು ಈ ಕಡೆ ಸರ್ವೆ ಒಪಿನಿಯನ್ನು ಎಲ್ಲ ಬಂದ ಮೇಲೆ ರಿಜಿಸ್ಟ್ರೇಷನ್ಗೆ ಹೋಗೋ ತನಕ ಕಡಿಮೆ ಅಂದ್ರೂ ಕೂಡ ಒಂದು 4 ತಿಂಗಳು ಟೈಮ್ ಆಗುತ್ತೆ. ಹಾಗಾಗಿ ಸೊ ಇಂಟ್ರೆಸ್ಟ್ ಇರೋಂಥವ್ರು ಇದನ್ನು ಮಾಡ್ಬೋದು. ಚೆನ್ನಾಗಿದೆ ಜಾಗ, ನಿಯರ್ ಬೈ ವಿಲೇಜ್ ಇದೆ, ಇಲ್ಲಿ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇಲ್ಲ. ಸೊ ಅದ್ಬಸ್ತಿಗೆ ಕಟ್ಟಿದ್ದಾರೆ ಇವಾಗ. ಅದೆಲ್ಲ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ನಾನು ಇವಾಗ ಓನರ್ ಕರೆಸ್ಬಿಟ್ಟು. ಅದೆಲ್ಲ ನಾವೇ ನಿಂತು ಮಾಡಬೇಕು. ಪಾಪ ಅಷ್ಟೊಂದು ಐಡಿಯಾ ಇಲ್ಲ ಅವ್ರಿಗೆ. ಸೊ ವಾಸ್ತವಾಂಶ ಈ ರೀತಿ ಇದೆ ನೋಡಿ. ಈ ಲ್ಯಾಂಡು ಮತ್ತು ಏನು ರಸ್ತೆ ಥರ ಇದೆಯಲ್ಲ, ಇದು ರಸ್ತೆ ಅಲ್ಲ, ಇದು ಲ್ಯಾಂಡೇ. ಇದು ಮತ್ತು ಇನ್ನೂ ಆ ಕಡೆ ಹೋಗುತ್ತಿದ್ದು ಸರ್ವೆ ಮಾಡಿದ್ರೆ ಇನ್ನೂ ಹೆಚ್ಚು ಕಡಿಮೆ ಒಂದು 10 ಅಡಿ ಆಚೆ ಹೋಗುತ್ತಿದ್ದು. ಸೊ ಟೋಟಲ್ ಅಲ್ಲಿಂದ ಶುರು ಹೋಗುತ್ತೆ ಜಾಗ. ಇದೆಲ್ಲ ಒಂದು ಸರ್ವೆ ನಂಬರು, ಇದು ಕೂಡ ಸರ್ವೆ ನಂಬರ್. ಇದು 1 ಎಕರೆ, ಇದು 2 ಎಕರೆ 19 ಗುಂಟೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.